ಸರ್ ಆಯಿಸ್ಟರ್ ಮಶ್ರೂಮ್ ಕರಿ ಇದೆಯಾ? ಹನುಮಂತು ಹೋಟೆಲ್ಗೆ ಮಟನ್ ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ. ನೋಡೋಣ ಟೇಸ್ಟ್ ಅದು ಹಾಕ್ತಾ ಇದ್ದಾರೆ ಅವರು. ಅದು ತಗೊಂಡು ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೇನೆ. ಏನು ಹೆಂಡೆ ಪಲ್ಯನಾ? ಇದೆಲ್ಲ ಹೋಳಿಗೆ ಅಲ್ವಾ ಸರ್? ಹೋಳಿಗೆ ಎಷ್ಟು? ಪ್ಲೇಟ್ 80. ಇದು ಶಾಪ್ ನಂಬರ್ ಏನು ಸರ್? ಇದು 80. ಇದು ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ರೊಟ್ಟಿ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ಹೇಳ್ತೇನೆ. ರೊಟ್ಟಿ ಹೆಂಗಾಯಿ ಪಲ್ಯ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ರೊಟ್ಟಿನೂ ಅಷ್ಟೇ, ಜೋಳದ ರೊಟ್ಟಿ ಸಖತ್ ಸಾಫ್ಟ್ ಇದೆ. ಅದ್ರ ಜೊತೆ ಕೆಂಪು ಖಾರ ಮತ್ತು ಚಟ್ನಿ ಪುಡಿ ಕೊಟ್ಟಿದ್ದಾರೆ, ಭಾಳ ಚೆನ್ನಾಗಿದೆ. ಖಾರವಾಗಿ ನಂಗಿದೆ, ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿದೆ. ನಾನು ಬರ್ತಾ ಇದ್ದೀನಾ? ಇದು ಮಾತ್ರ ಟ್ರೈ ಮಾಡಲೇಬೇಕು. ಆಯಿಸ್ಟರ್ ಮಶ್ರೂಮ್ ಕರಿ ಮತ್ತು ನೀರು ದೋಸೆ ಇದೆ. ಮಸ್ಟ್ ಟ್ರೈ. ತುಂಬ ಟೇಸ್ಟಾಗಿತ್ತು. ಎಲ್ಲ ಖಾಲಿ ಆಗೋಯಿತು, ಸ್ಟಾಕ್ಔಟು ಆಗೋಯಿತು. ಬೈ ದ ಎಂಡ್ ಆಫ್ ದ ಡೇ ನಾನು ಪಾರ್ಸಲ್ ತೊಗೊಂಬರ್ಬೇಕು ಅಂತ ಇದ್ದರೆ, ಸೊ ಅದು ಬಿಡಬೇಡಿ, ಟ್ರೈ ಮಾಡಿ. ಒಂಚೂರು ನೀರು ದೋಸೆ ತಣ್ಣಗಾಗಿದೆ, ಆದರೆ ಅದು ಬಿಟ್ಟರೆ ಇದು ಆಯಿಸ್ಟರ್ ಮಶ್ರೂಮ್ ಕರಿ ಮಾತ್ರ ಭಾಳ ಚೆನ್ನಾಗಿದೆ. ಮೈಸೂರವ್ರು ಯಾರು ಇದ್ದರೆ ತಿಳಿಸ್ಕೊಡಿ ಕಾಮೆಂಟಲ್ಲಿ. ಇದು ಮೈಸೂರು ಮಶ್ರೂಮ್ ಪ್ಯಾಲೇಸ್ ಅಂತ ಈ ಶಾಪ್ ಹೆಸರು. ಇದು ರೆಗ್ಯುಲರ್ ರೆಸ್ಟೋರೆಂಟಾ ಅಥವಾ ಇದಕ್ಕೆ ಮಾತ್ರ ಔಟ್ಲೆಟ್ ಓಪನ್ ಆಗಿರೋದಾ ಅಂತ ತಿಳಿಸ್ಕೊಡಿ, ಆಯಿತಾ? ಇದು ತುಂಬ ಚೆನ್ನಾಗಿದೆ. ನೀವು ವೆಜಿಟೇರಿಯನ್ಸ್ ಮಾತ್ರ ಪ್ಲೀಸ್ ಡೂ ಟ್ರೈ ಇಟ್ ಔಟ್. ಜನರಲಿ ಕೆಲವೊಬ್ಬರಿಗೆ ನಮ್ಮ ಮದರೇ ಮಶ್ರೂಮ್ ತಿನ್ನಲ್ಲ, ಆದರೂ ಅವ್ರು ಕೂಡ ಇದು ಕರಿ ಟೇಸ್ಟ್ ಮಾಡಿ ತುಂಬ ಇಷ್ಟ ಆಯಿತು. ಇದು ದ ಲೀಲಾಸ್ ಪ್ಲೇಸ್ ಅಂತ. ಇಲ್ಲಿ ನಾವು ದೋಸೆ, ಇದು ಕೀಮಾ ದೋಸೆ ಇದು ತಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಇನ್ನೊಂದು ಇದು ಮಲ್ಲಿಗೆ ಇಡ್ಲಿ ಆ್ಯಂಡ್ ಬೊಟ್ಟಿ ಗೊಜ್ಜು ತಗೊಂಡ್ವಿ, ಅದು ಶೂಟ್ ಮಾಡಲಿಲ್ಲ. ಅದು ಮಾತ್ರ ಮಸ್ಟ್ ಟ್ರೈ ಫ್ರಮ್ ದಿಸ್ ಪ್ಲೇಸ್. ಅಷ್ಟೇ ಚೆನ್ನಾಗಿದೆ ಇದು, ಆ್ಯಂಡ್ ರೀಸನೇಬಲಿ ಪ್ರೈಸ್ ಆಫ್ ಕೋರ್ಸ್. ಮತ್ತು ಭಾಳ ಅಂದರೆ ಭಾಳ ಟೇಸ್ಟ್ ಆಗಿತ್ತು ಇದು ಮಾತ್ರ. ಸೊ ಟ್ರೈ ಮಾಡಲೇಬೇಕು. ಹಿಂಗೆ ಕೊಟ್ಟಿದ್ದಾರೆ, ಒಂದು ಚಿಕನ್ ಕರಿ, ಬ್ರೌನ್ ಕರಿ ಆ್ಯಂಡ್ ಚಿಕನ್ ದೋಸೆ ಹಾಕಿಲ್ಲ. ಚೆನ್ನಾಗಿದೆ ಟೇಸ್ಟ್. ಇಲ್ಲಿ ಟ್ರೈ ಮಾಡಲೇಬೇಕು, ಟೇಸ್ಟ್. ಹನುಮಂತು ಹೋಟೆಲ್ಗೆ ಮಟನ್ ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ. ನೋಡೋಣ ಟೇಸ್ಟ್ ಅದು ಹಾಕ್ತಾ ಇದ್ದಾರೆ ಅವರು. ಅದು ತಗೊಂಡು ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೇನೆ. ಇಲ್ಲೆಲ್ಲ 1:30 ಅಷ್ಟೊತ್ತಿಗೆ ಮಟನ್ ಪುಲಾವ್ ಫುಲ್ ಖಾಲಿ ಆಗೋಗಿತ್ತಂತೆ. ಸೊ ಅದಕ್ಕೆ ಚಿಕನ್ ಪುಲಾವ್ ಸಿಕ್ತು ನಮಗೆ. ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್, ಟಾಪ್ 1 ಬರುತ್ತೆ ಇಲ್ಲಿ ಆಹಾರ ಮೇಳದಲ್ಲಿ. ಬಿರಿಯಾನಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಟಾಪ್ 1 ಇದು ಮಾತ್ರ ಇದೆ. ಆಮೇಲೆ ಇನ್ನೂ ಬೇರೆ ಸಾಕಷ್ಟು ಬಿರಿಯಾನಿ ಟ್ರೈ ಮಾಡ್ತೀವಿ, ಬಟ್ ಇದನ್ನ ಮರಿಲೇಬೇಡಿ. ಆ್ಯಂಡ್ ಸಾಯಂಕಾಲ ಒಂದು 9 o'clock ಅಷ್ಟೊತ್ತಿಗೆಲ್ಲ ಫುಲ್ಲಿ ಸ್ಟಾಕ್ ಔಟಾಗಿ ಖಾಲಿನೇ ಆಗೋಗಿತ್ತು. ಮತ್ತು ನೆಕ್ಸ್ಟ್ ಇದು ಮುಗಿಸ್ಕೊಂಡು ಇನ್ನೊಂದು ಸ್ಟೀಮ್ ಫಿಶ್ ಅಂಗಡಿ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ಒಂದು ಸ್ಟೀಮ್ ಫಿಶ್ ಟ್ರೈ ಮಾಡ್ತಾ ಇದ್ದೀವಿ. ಬಿಸಿನೇ ಕೊಟ್ಟರು, ಆದರೆ ಸ್ವಲ್ಪ ಮುಳ್ಳಿರುತ್ತೆ, ಅದು ನೋಡ್ಕೊಂಡು ತಿನ್ನಬೇಕು. ಯಾರು ಫಿಶ್ ಲವರ್ಸ್ ಯಾರು ಇದ್ದರೆ ಇಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಆಮೇಲಿಂದ ಈ ವಿಡಿಯೋ ಮುಗಿತಾ ಒಂದು ಲಿಸ್ಟ್ ಆಫ್ ಥಿಂಗ್ಸ್, ಯಾಕೆಂದರೆ ಈಗ ಕೆಲವೇ ದಿವಸ ಇರೋದ್ರಿಂದ ಎಲ್ಲಿ ತಿನ್ನಬೇಕು ಎಲ್ಲಿ ತಿನ್ನಬಾರ್ದು ಅಂತ ಕೂಡ ಹೇಳ್ತೀನಿ. ಒಂದು ವಾಟ್ ಟು ಈಟ್ ಅಂತ ಫುಲ್ ಒಂದು ಲಿಸ್ಟ್ ಕೊಟ್ಟು. ಇದು ದಿಲ್ಲಿ ಸ್ಪೆಷಲ್ ಚಾಟ್ ಪರಾಠದಿಂದ ಒಂದು ಕಚೋರಿ ಚಾಟ್ ತೊಗೊಂಡಿದ್ದೀವಿ. ನೋಡೋಣ ಇದು ಟೇಸ್ಟ್. ಚೆನ್ನಾಗಿದೆ, ವೆರಿ ಸಾಫ್ಟ್ ಆ್ಯಂಡ್ ಟೆಂಡರ್. ಇದೊಂದು ಇದು ಕೊಟ್ಟಿದ್ದಾರೆ, ಗ್ರೀನ್ ಮಸಾಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 100 rupees. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. 1 ಪ್ಯಾಕೆಟ್ ಫೋರ್ ಸ್ಟಾಲ್ ನಮ್ಮದು. ಇದು ಬಿಟ್ಟು ಮಿರ್ಚಿ ಟೇಸ್ಟ್ ಮಾಡ್ತಾ ಇದ್ದೀನಿ, ಸಕ್ಕತ್ತಾಗಿದೆ, ಒಳ್ಳೆ ಸ್ಪೈಸಿ, ಸಖತ್ ಚೆನ್ನಾಗಿದೆ. ಸ್ಟಾಲ್ ನಂಬರ್ 26. ಈಗ ಲಂಚ್ ಎಲ್ಲ ಆಯಿತು. ಈಗ ಹನಿ ಜಿಲೇಬಿ ತಿನ್ನಕ್ಕೆ ಬಂದಿದ್ದೀವಿ. ಎಂಟ್ರಿ ಆ್ಯಂಡ್ ಲೆಫ್ಟಿಗೆ ಮಧ್ಯದಲ್ಲೇ ಸಿಗುತ್ತೆ, ಚೆನ್ನಾಗಿದೆ, ಒಳ್ಳೆದಿದೆ.
ಇಲ್ಲಿ ನಿಮಗೊಂದು ಲಿಸ್ಟ್ ಕೊಡ್ತೀನಿ, ವಾಟ್ ಟು ಟ್ರೈ ಆ್ಯಂಡ್ ವಾಟ್ ನಾಟ್ ಟು ಟ್ರೈ ಅಂತ. ಇನ್ನೂ ಹಲವಾರು ಡಿಶಸ್ ಇದೆ. ನಾವು ಟ್ರೈ ಮಾಡಿದ್ರಲ್ಲಿ ದ ಬೆಸ್ಟ್ ಐ ವಿಲ್ ಸಜೆಸ್ಟ್ ಆ್ಯಂಡ್ ರೆಕಮೆಂಡ್ ಟು ಹ್ಯಾವ್ ಇಟ್ ಓವರ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಆಹಾರ ಮೇಳದ ನೋಡ್ಕೊಂಡು ಬಂದ್ರಿ. ನಿಮ್ಗೆ ಇಷ್ಟ ಆಗಿದೆ ಆ್ಯಂಡ್ ನನ್ನ ರೆಕಮೆಂಡೇಷನ್ಸ್ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೇನೆ. ಆಗಿದ್ರೆ ನನಗೊಂದು ಚಿಕ್ಕ ಕಾಮೆಂಟ್ ಮಾಡಿ. ಆಮೇಲೆ ಇಲ್ಲಿ ಡ್ರೋನ್ ಶೋದು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಒಂದು ಡೀಟೇಲ್ ಕಂಪ್ಲೀಟ್ ಡ್ರೋನ್ ಶೋದು ವಿಡಿಯೋ ಹಾಕಿದ್ದೀನಿ ಚಾನಲಲ್ಲಿ, ಅದು ಕೂಡ ನೋಡ್ಬೋದು. ಆಮೇಲೆ ಇನ್ನೂ ಫುಲ್ ದಸರಾ ಕವರ್ ಮಾಡಲಿಕ್ಕಿದೆ. ಇನ್ನು ಪ್ರೊಸೆಷನ್ ಇದೆ, ದೇವ್ರದ್ದು ಆ್ಯಂಡ್ ಜಂಬೂ ಸವಾರಿ ಇದೆ, ಆಮೇಲೆ ಬನ್ನಿ ಮಂಟಪದಲ್ಲಿ ಟಾರ್ಚ್ ಶೋ ಇದೆ. ಪ್ರತಿಯೊಂದು ಕವರ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್ ಇಟ್ ಆ್ಯಂಡ್ ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ವಿಡಿಯೋಯಿಂದ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ಆಲ್ ದ ಲವ್ ಆನ್ ಆಹಾರ ಮೇಳ ವಿಡಿಯೋ. ಆ್ಯಂಡ್ ದಿಸ್ ಇಸ್ ಸವಿತಾ ಹಿಯರ್. ಐ ಆಮ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಎವ್ರಿ ಒನ್. ಟೇಕ್ ಕೇರ್. ಬೈ ಬಾಯ್.